ಸುಸ್ವಾಗತ ಎಲ್ರಿಗೂ ನಮಸ್ಕಾರಗಳು. ಈಗ ನಾವು 4 ಮಂದಿ ಬಂದಿದ್ದೀವಿ ಹಾಸ್ಟೆಲ್ದಾಗ ನಿಂತು. ನಮ್ಮ ದೋಸ್ತರು ಅವ್ರು ಅಡುಗೆ ಮಾಡಿ ಹಚ್ಚಿದಾರು. ಒಂದು ಈ ಕಡೆ ಹಾಸ್ಟೆಲ್ ಹಿಂದು ಯಾರೋ ಒಬ್ರು ಸತ್ತಾರ, ಬಕ್ಕಳು ವರ್ಷ ಆಯಿತು. ಅವ್ರು ದೆವ್ವ ಆಗ್ಯಸಿನ ಕಾಡ್ತಾರ. ಇವತ್ತು ಹುಣ್ಣಿ ಅದ ರೀ. ಆ್ಯಕ್ಚುಲಿ ನಮ್ಮ ದೇವಣ್ಣ ಮತ್ತು ನಮ್ಮ ರಾಜಣ್ಣ ಮತ್ತು ನಮ್ಮ ಅಣ್ಣಕಲ್ ಕುಂತಂದು ದೂರು ಜರ ಬರ್ತಾನೆ. ಇನ್ನೊಂದು ಜರ ಟೆನ್ಷನ್ದಾಗ ಸ್ವಲ್ಪ ಟೆನ್ಷನ್ದಾಗ ಅಲ್ಲ ಹೊಂಟಾನ ದೂರು ಬರಲಿ. ಅವ ಬರೋದು ಅದು ಎಂಥದೇ ಇರಲಿ ಏನಕ್ಕೆ ಇರಲಿ. ನಮ್ಮ 4 ಮಂದಿ ಧೈರ್ಯ ಗಟ್ಟ ಮಾಡಿದ್ದೇವೆ. ನಾ ಧೈರ್ಯ ಮಾಡಿಲ್ಲ, ಇವರೇ ಕರ್ಕೊಂಬಂದಾರ ಬಾ ಅಂತ, ಅದಕ್ಕೆ ಬಂದೀವಿ. ಏನಾಯ್ತದ ಗೊತ್ತಿಲ್ಲ, ನೋಡಮ್ರಿ. ಭಯಾನಕ ಮನೆ ಏನಾರ ನಮಗೆ ಏನಾರ ಅನುಭವ ಆಯ್ತಲ್ಲ, ನಮ್ಮ ಅನುಭವ ಹೆಂಗಿರ್ತಂತ ನಿಮಗೆ ತೋರಿಸ್ತೇವೆ ನೋಡ್ರಿ. ಏನಂತಿ ಮಗ, ನಮ್ಮ ರಾಜವ್ರ ಅನುಭವ ಕೇಳ್ರಿ. ಏನಿಲ್ಲ ನಮ್ಮ ಅನುಭವ ಈಗ ಹೆಂಗದ, ಏನರ ಅಕಸ್ಮಾತ್ ಇತ್ತಂದ್ರೆ ಹೆಂಗೆ ಆ ಕಡೆ ಸೌಂಡ್ ಹೊಂಟ ಹೊಲ್ದಾಗ ನಮ್ಗಾರ ಆ್ಯಕ್ಚುಲಿ ಯಾಕೋ ಅಂಜಿಕೆ ಹೊಂಟದಕ್ಕೆ ಪಕ್ಕ. ಶಂಕಣ ಬಾರಣ ವಾಪಸ್ ಹೊಡೋಂಗನವ, ವಾಪಸ್ ಹೊಡೋಂಗಿದ್ ನೀ ಹಂಗೆ ನಮಗೆ ಕರ್ಕೊಂಬಂದು ಧೈರ್ಯ ಹೊಡ್ಸೋನೆ ನೀ. ಸೊ ಗಾಯ್ಸ್ ಅದು ದೇವಿಗೆ ನೋಡಿ ಅನ್ಸ್ತೀನಿಲ್ಲ ಗೊತ್ತಿಲ್ಲ, ಯಾರು ಸರಿ ಅದ ದೇವ ನೋಡಿ ಅನ್ಸಲತ್ತೀನಿ. ಸೇಮ್ ಕಲರ್ ಗಾಯ್ಸ್ ಅಂದ್ರೆ ಥೋಡ ಸೀರೆ ಹುಡ್ಕೋಬೇಕಿತ್ತು ಇವ. ನಾವು ಶಂಕೆ ಕಲ್ಲು ಹೊಡೆದು ಅಂಜನೇವ ಮಗ ಸುಮ್ಮನೆ ಹೋಗಮ್ಮ ವಾಪಸ್. ಸೊ ಗಾಯ್ಸ್ ನಾವು ಹೇಳಿ ಕೇಳಿ ಹುಲಿಗಳು ಅಂತ ಅನ್ಕೊಬೇಡ್ರಿ, ನಾವು ಮನುಷ್ಯರೇ ಇದ್ದೇವೆ. ದೇವ್ಗಳು ಹುಲಿಗಳು ಇರ್ತಾವೆ. ಸೊ ಗಾಯ್ಸ್ ಏನಿದು ಗೊತ್ತಾಗಲ್ಲ ಗಾಯ್ಸ್, ತೇಲತ್ತದ ಇದು ಲಾಸ್ಟ್ ದಾರಿ ಇದ್ದಾಗ ಕಾಣುತ್ತೆ ನಮ್ಮದು. ಮುಂದಕ್ಕೆ ಹೋಗೋ ಪ್ಲೇ ಈಗ ಗಾಯ್ಸ್ ನಮ್ಮ ಸುಳ್ಳಾಡ್ರ ನೋಡ್ರಿ, ಅಡ್ಡಿಯಿಂದ ಮುಡಿತನ ತೋರಿಸ್ತೀನಿ. ಏನು ಹಿಂಗ್ಯಾಕೆ ನೆನ್ಪ ಗೊತ್ತಾಗಲ್ಲ ನನಗೆ. ನಾವು ನಮ್ಮ ಪ್ರಜ್ವಲಣ್ಣ, ನಮ್ಮ ಸಾಗರಣ್ಣ, ಅದು ನನ್ನ ಮತ್ತು ದೇವಣ್ಣ ಎಲ್ಲ ಬಂದಿರಲ್ಲ. ನಾನು ಶಾರ್ಟ್ ಕಟ್ ಮಾಡಿ ಹಾಕ್ತೀನಿ ನೋಡ್ರಿ. ನಮ್ಮ ರಾಜು ಅಣ್ಣ ನಡ್ದಾನ, ಅದು ಫುಲ್ ಬಂದಿಲ್ಲ. ಅದಕ್ಕೆ ಈಗ ಮತ್ತು ನಾವು ಫುಲ್ ಅದು ಮನೆ ಗಿನಿ ಆದಂತ ಇಲ್ಲ ಹಾಸ್ಟೆಲ್ದಾಗೆಲ್ಲ ಒಬ್ಬರು ಅಜ್ಜಿ ಹೇಳಿರಿ ನಮಗೆ. ಏನಪ್ಪ ಅಂದ್ರೆ ಅಲ್ಲಿ ಯಾರೋ ಹಿಂದಕ್ಕೆ ಒಬ್ಬರು ಇದ್ದಿರಂತ ಮನ್ಯಾಗ ದೆವ್ವ ಅದಂತ ಹೇಳಿದಾಳೆ. ಆ ದೆವ್ವ ಅದಂತ ಹೇಳ್ಯಾರ. ಅಲ್ಲಿ ಇರ್ತದಲ್ಲ ಗೊತ್ತಿಲ್ಲ. ನಾವು ಅದು ಹೆಂಗಿರ್ತದಂತ ತಿಳ್ಕೊಂಬ ಸಲಿಂದ ನಮ್ಮ ಅಣ್ಣ ಹೋಗಮಿ ಅಂತ. ಇದು ಹಿಂಗೆ ಯಾರು ಭೀ ಇಂಥ ಚಾಲೆಂಜ್ ಯಾರು ಭೀ ಮಾಡಲ್ರಿ. ಒಬ್ಬರು ಮಾಡ್ಯಾರಿ, ಫಸ್ಟಿಗೆ ಒಬ್ಬರು ಮಾಡ್ಯಾರ. ಈಗ ಮತ್ತೀಗ ನೆಕ್ಸ್ಟ್ ಯಾರಂದ್ರೆ ಗೋಲ್ಡನ್ ಲೋಕಿ ಅಂತ ಯೂಟ್ಯೂಬ್ ಚಾನಲ್ ಅದಲ್ಲ, ಅವ್ರು ಭೀ ಒಂದು ಸರಿ ಮಾಡ್ಯಾರ. ಅವ್ರದ್ದು ನೋಡಿದ ಏನಪ್ಪ ಅಂದ್ರೆ ನಮ್ಮ ಈ ಅಜ್ಜಿ ಹೇಳಿದ್ರು ಭೀ ನಮಗೆ ಏನು ತಲೆ ಥಿಂಕ್ ಬಂತಂದ್ರೆ ನಾವು ಭೀ ಹೋಗ್ಬೇಕಪ್ಪ ಅಂತ ಥಿಂಕ್ ಬಂದ ಸಲಿಂದ ನಡೆದೀವಿ. ಏನಾಗ್ತದ ಏನಿಲ್ಲ ಎಷ್ಟು ಜಡ್ ತೋರಿಸ್ತೇವೆ ರೀ ಮಗ. ಈಗ ಎಷ್ಟು 3-4 ಗಂಟೆ ಅಲ್ಲೇ ಇದ್ದು ಬರ್ತಾರೆ ರೀ. ಆಮೇಲೆ ಟೈಮ್ ಇಟ್ಟಿಗೆ ಗೂಗಲ್ದಾಗ ಸರ್ಚ್ ಒಂದಾಗ ಗೂಗಲ್ ಹಿಂಗೆ ತೋರ್ಸಪ್ಪ, ಗೂಗಲ್ದಾಗ ಚೆಕ್ ಮಾಡು ಗೂಗಲ್. ಸೊ ಗಾಯ್ಸ್ ಟೈಮ್ ಎಷ್ಟಿಗೆ ಅದು ನೋಡ್ರಿ ಟೈಮು 1:30 ಆಲತ್ತದ. ನಾವೀಗ ಚಲ್ತಿ ಮಾಡೀವಿ ಹೊಲಕ್ಕೆ. ನೋಡೋಣ ಆ ಫುಲ್ ಮನೆ ಹೆಂಗದ ತೋರಿಸ್ತೇವೆ ರೀ ನಿಮಗೆ. ಇಷ್ಟು ದಿನ ಎಷ್ಟು ವರ್ಷ ಆಗಿರತ್ತೆ ರಾಜ್? ಅದು ಒಂದು 5 ವರ್ಷ ಮನೆ ಹಾಳಾಗಿ ಬಿದ್ದದಂತ. ಯಾರು ಭೀ ಹೋಲಾಕಿಲ್ರಿ ಈ ಟೈಮ್ ರಾತ್ರಿಗೆ 1:30ಕ್ಕೆ. ಇವತ್ತು ಬೇರೆ ಹುಣ್ಣಿ ಅದ ರೀ. ನೋಡಂಬ್ರಿ ಹೆಂಗಿರ್ತದೆ ಅದು ಒಂದು ಎಕ್ಸೈಟ್ಮೆಂಟ್ ರೀ. ಹೆಂಗಿರ್ತದೆ ಏನೋ ಅನುಭವ ತಿಳ್ಕೊಂಡು ಚಳಿ ಭೀ ಕಂಡಂಗೆ ಆಲತ್ತವ. ಹೋಗ್ಯಸಿನ ಹೆಂಗಿರ್ತದೆ ಹೆಂಗಿಲ್ಲ ಒಂದು ಅನುಭವ ನೋಡಂಬ್ರಿ ಹೆಂಗಿರ್ತದೆ. ಏನಾಗ್ತದೋ ಗೊತ್ತಿಲ್ಲ, ಅಷ್ಟು ನೋಡಂಬ್ರಿ ಹೆಂಗಿರ್ತದೋ ಗೊತ್ತಿಲ್ಲ. ಈಗ ಹೋಗಿ ನೀವು ವಿಡಿಯೋ ಮಾಡೋದು ಎಷ್ಟು ಸ್ವಲ್ಪ ಅನ್ಸಲಿ ವಿಡಿಯೋ ಮಾಡಿ ಹೆಂಗೆ ಕಾಣಿಸ್ತದೆ. ನನಗಾರ ಚಳಿ ಕಂಡಬಿಟ್ಟಿಕ್ಲತ್ತವ. ಅಣ್ಣ ಪಕ್ಕ ಅಣ್ಣ ಏನೂ ಇರಲಿಲ್ಲ. ಯಾಕಂದಿರತ್ತು ನಮ್ಮ ಅಣ್ಣ ಧೈರ್ಯ ಗಟ್ಟದ ರೀ, ನಮಗಿಲ್ಲ. ಮುಂದ್ಗಡೆ ಬಾ. ಸೊ ಗಾಯ್ಸ್ ನಮ್ಮ ದೇವ ಮತ್ತು ನಮ್ಮ ರಾಜ್ ಅವರು ಇಲ್ಲಿ ತನಕ ಬಂದಿದ್ದೇವೆ ಲಾಸ್ಟ್. ನಮ್ಮ ಅಣ್ಣ ಅನಂತ ಧೈರ್ಯ ಮಾಡಿ ಮುಂದಕ್ಕೆ ನಡೆದ. ನಾವು ಹೊಸ ಮಂದಿ ಕಲ್ತಿಗೆ ಸಿದ್ಧ ಬರ್ರಿ ಮುಂದೆ ಹೋಗ್ತಿದ್ದೆ. ನಮ್ಮ
ಏನು ಮನೆ ವಿಡಿಯೋ ಮಾಡ್ಕೊಂತೀರ? ಸೊ ಗಾಯ್ಸ್ ಮನಿ ಇದೆ, ಇನ್ನೂ ಅದ ಮನಿ. ಹೌದು. ಯಾವ್ದು ಮನಿ ಇದೆ? ಕಾಣಲ್ ಹೊಂಟವಲ್ಲ. ಸೊ ಗಾಯ್ಸ್ ಮನಿ ಸ್ವಲ್ಪ ಕತ್ಲಾಗ ಕಾಣಲ್ದು, ಟಾರ್ಚ್ ಹಾಕಿ ಬರ್ರಿ ಸನಿ ಸನಿ. ಎಲ್ಲಿ ಸೊ ಇದು ಹಾಸ್ಟೆಲ್ ಬಿಟ್ಟು ಒಂದು 5 ಕಿಲೋಮೀಟ್ರ್ ಅದ. 5 ಕಿಲೋಮೀಟ್ರ್ ದೂರ ಬಂದೀವಿ ನೋಡ್ರಿ ಗಾಯ್ಸ್. ಈಗ 5 ಕಿಲೋಮೀಟ್ರ್ ಬಂದೇವೆ ಅಲ್ಲ ಅಣ್ಣ? ಮಾಡ್ಕೊಂಡು 5 ಕಿಲೋಮೀಟ್ರ್ ಬಂದೇವು ಪ್ರಜೋಣ. ಹೆಂಗೆ ಅನ್ಸತ್ತ ನಡ್ಕೊಂಡ್ಗೆಸಿ ಕಾಲ ಅನಿಸ್ಬೇಕಪ್ಪ ಅಣ್ಣ. ಕಂಡಂಗೆ ಅಂಜಿಕೆ ಹೊಂಟು ನಂಗಾರ. ನಾ ಇರತ್ತನ ಯಾಕಂತ ಬರ್ರ. ನಮ್ಮ ಅಣ್ಣ ಎಂದ ಭೀ ಧೈರ್ಯ ಮಾಡಲ್ಲ ನಾವು. ಯಾವಾಗ ಭೀ ಧೈರ್ಯ ಅದ ಬಿಡ್ರಿ ನಮ್ಮ ಅಣ್ಣಗೆ. ಅಂದ್ರೆ ಭೀ ಆ ಸಿಂಗಲ್ ಬಂದಿನ್ರಿ ಒಂದು ಸರಿ ಇಲ್ಲಿ ನಾವು ನೋಡ್ದೀವಿ ಏನಿರ್ತ ಏನಿಲ್ಲ ಅಂತ. ಒಳಗಡೆ ಹೋಗಕ್ಕೆ ಬಾಗಿಲೆಲ್ಲ ಲಾಕ್ ಮಾಡಿದ್ದಾರೆ. ಸೊ ಗಾಯ್ಸ್ ಎಲ್ಲ ಬ್ಲಾಗಲ್ ಗೀಗಲ್ ಎಲ್ಲ ಲಾಕ್ ಅದ. ನಾಗವಲ್ಲಿ ಇಲ್ಲೇ ಸೀರೆ ಉಟ್ಕೊಂಡು ಕುಣಿತೀವಿ. ಮ್ಯಾಗವಲ್ಲಿ ಇಲ್ಲೇ ಕರ್ಕೊಂಬಂದು ಮೆತ್ತು ಹೊಡೆದ್ರು ಅಂತ ಎಲ್ಲ ಗಾಯ್ಸ್ ಎಲ್ಲ ಏನು ಇರ್ತದೆ ಎಲ್ಲ ಗೊತ್ತಿಲ್ಲ ಖರೆ. ಅಂದ್ರೆ ಬಲ್ಲಿ ಎಲ್ಲ ಡೋರ್ಗಿಲೆಲ್ಲ ಮುಚ್ಚಾರ ನೋಡ್ಬೋದು. ಹಂಗಾಗಿ ಒಳಗಡೆ ಹೋಗಕ್ಕೆ ಬರಲ್ಲ, ಹೊರಗಿಂದ ವಿಸಿಟ್ ಮಾಡ್ತೀವಿ. ಹೊರಗಿಂದ ನೋಡ್ರಿ ಗಾಯ್ಸ್, ಮತ್ತೇನಾಗಲ್ಲ. ನೆಕ್ಸ್ಟ್ ಟೈಮ್ ಬೆಳಗ್ಗೆ ಬಂತು. ಬೆಳಗ್ಗೆ ಟೈಮಿಗೆ ತೋರ್ಸಿನ ಗಾಯ್ಸ್, ಇದು ರಾತ್ರಿ ನೋಡಿ ಕಂಟಿ. ಸೊ ಗಾಯ್ಸ್ ಫುಲ್ ಇದು ಕಂಟಿರ ನೋಡ್ಬೋದು. ಇಷ್ಟು ಗಂಟೆ ಬಂದೀವಿ. ಬೆಳಗ್ಗೆ ತೋರಿಸ್ತೀನಿ ಗಾಯ್ಸ್ ಇದ್ರದ್ದು ಒಂದು ಶಾಟು. ಬೆಳಗ್ಗೆ ತೋರಿಸಿದ್ರೆ ಪೂರ ನಿಮ್ಮದು ಕ್ಲಿಯರಿಟಿ ಕಾಣ್ತದೆ. ನೈಟು ಏನಪ್ಪ ಅಂದ್ರೆ ಸರಿಯಾಗಿ ಕಾಣಲ್ಲ ಹೋಗಿದ್ರಿ. ನಾವು ಬ್ಯಾಟ್ರಿಗೆ ಭೀ ತಂದಿಲ್ಲ ದೊಡ್ಡದು. ನಾವು 4 ಮಂದಿ ಬಂದಿದ್ದೇವೆ. ನಮ್ಮ ದೇವಣ್ಣವ್ರು ಬಂದಿರೋ ಸ್ವಲ್ಪ ನಿದ್ದೆ ಹೊಂಟದಂತ ಹೋದರು. 5 ಕಿಲೋಮೀಟ್ರ್ ದೂರ. ನಾಗವಲ್ಲಿ ಪ್ರೇಮಿ ಮನೆ ಅಂತ. ಪ್ರೇಮ ನಾಗವಲ್ಲಿ ಮನೆ ಇದು. ನಾಗವಲ್ಲಿ ಪ್ರೇಮಿ ಮನೆ ಅಂತ ಇದು ಅಣ್ಣ. ಇದು ನಾಗವಲ್ಲಿ ಮನೆ. ಇದು ನಾಗವಲ್ಲಿ ಪ್ರೇಮಿ ಮನೆ. ಇದು ಯಾರೋ ಹಿಂದಕ್ಕೆ ಏನೋ ಆಪ್ತ ಮಿತ್ರ ಫಿಲಿಮ್ ಇದ್ದಂಗೆ ಸ್ನೇಹಿತರೆ. ಏನಪ್ಪ ಅಂದ್ರೆ ಆ ಪಿಕ್ಚರ್ದು ಹೆಂಗಿತ್ತು ನೋಡ್ರಿ, ಹಂಗೆ ಸ್ವಲ್ಪ ಆ ಟೈಪೇ. ನಾಗವಲ್ಲಿ ಮನೆ, ನಾಗವಲ್ಲಿ ಪ್ರೇಮಿ. ಆಕಿನ ಹೆಸರು ಇದ್ದಕ್ಕಿನೇ ಈ ಮನೆ ಓನರ್ತಿ. ಅವ್ರು ಜಸ್ಟ್ ಮಿಸ್ಸಾಗಿ ಹೆಂಗೆ ತೀರ್ಕೊಂಡ್ರ ಗೊತ್ತಿಲ್ಲ. ಅವ್ರು ಏನೋ ಲವ್ ಗಿವ್ ಮಾಡ್ಗೆಸಿಂದ ಸತ್ತಾರಮ್ಮ ಮಾತು. ನಂಗೆ ಭೀ ಈಗ ಜಸ್ಟ್ ಅಲ್ಲಿ ಹಾಸ್ಟೆಲ್ ಒಬ್ಬರು ಅಜ್ಜಿಯರ ಅವ್ರು ಏನೋ ಪ್ರೇಮಿ ಮನೆ ಅಂತ ನೋಡ್ರಿ. ಹಂಗೈತಿ ಇಲ್ಲಿ ಅಂತ ದನ ಕಟ್ಟಿ. ಇಲ್ಲೆಲ್ಲ ದನ ಕಟ್ತೀರಿ ಗಾಯ್ಸ್. ಅವಾಗ ದನಗಳ ಹೊಸು ಒಳ ಇದೆಲ್ಲ 5 ಕಿಲೋಮೀಟರ್ ನಡ್ಕೊತ ಹೋದಾಗ ಬೆಳಗ್ಗೆ ಆಯ್ತು. ಸೊ ಗಾಯ್ಸ್ ಟೈಮ್ ಎಷ್ಟಾಗ್ಯದ ಅಂದ್ರೆ ಟೈಮ್ 3:45 ಗಾಯ್ಸ್. 1:30ಕ್ಕೆ ಬಂದವರು 3:45 ತನಕ ಗಾಯ್ಸ್ ಇಲ್ಲೇ ನಿಂತು ನೋಡಿ ಮಾಡಿ ಈ ಕಡೆ ಎಲ್ಲ ಓಡಾಡ್ದೇವಿ. ಫುಲ್ ವಿಡಿಯೋ ಮಾಡ್ಲಕ್ಕ ಟೈಮ್ ಆಯಿತು. ಕತ್ಲಾಗ ಕಾಣಿಲ್ಲ ಅಂತ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ಬಂದಿದಾರ ನಾವು ಬಂದಿದಾರ ನಮ್ದು ಈಗ ಮತ್ತು ಈಗ ಗಾಯ್ಸ್ ಹೋಗ್ತೇವೆ ನಡ್ಕೋತ ನಡೆದೇವೆ ನಮ್ಮ ಹಾಸ್ಟೆಲ್ ಕಡೆ. ಈ ಕಡೆ ವಿಸಿಟ್ ಏನೋ ಆದ ಗಾಯ್ಸ್, ಅಂದ್ರೆ ಭೀ ಅಷ್ಟು ಜನ ಕ್ಲಿಯರ್ ನಮ್ಗೆ ಗೊತ್ತಾಗಿಲ್ಲ. ಕತ್ತಲ ಗಾಯ್ಸ್ ಏನು ಭೀ ಖೂನಾಗಲ್ಲ ಈ ಕಡೆ. ಆ್ಯಕ್ಚುಲಿ ನೋಡ್ಬೇಕಂದ್ರೆ ನೋಡ್ಬೋದು. ಈ ಕಡೆ ಎಲ್ಲ ಥೋಳ ಡೇಂಜರ್ ದೂರ ಭಯಂಕರ ಆದ ಗಾಯ್ಸ್. ಮನೆ ಅದು ಹಾಳ್ಬಿಟ್ಟು ಆ ಕಡೊಂದು ಮನೆ ಅದ ಗಾಯ್ಸ್ ಹಾಳು ಬಿದ್ದಿದ್ದು. ಕಾಣಿಸಲ್ಲ ಅದು ಜಸ್ಟ್ ಸ್ವಲ್ಪ ದೂರ ಅದ. ಇವು ಭಾಳ ಗಾಯ್ಸ್ ಇಂಥವು ಈ ಕಡೆ ನೋಡಿದ್ರೇನೋ ನಮಗೆ ಒಂಥರ ಏನೆಲ್ಲ ಎಲ್ಲ ಹಿಂದಕ್ಕೆ ಹಂಗಿತ್ತು ಹಿಂಗಿತ್ತು, ಹಂಗೆ ಸತ್ತು ಇವು ಉರ್ಲಾಕೊಂಡು ಸತ್ತು ಎಲ್ಲ. ಅವ್ರು ಏನು ಸತ್ತಿರ್ತಾರೆ ಹೋಗಿರ್ತಾರೆ ಮ್ಯಾಗ ಹೋಗಿರ್ತಾರೆ. ಅವ್ರು ಅಣ್ಣ ಇರ್ತಾರೋ ಗೊತ್ತಿಲ್ಲ ಅಣ್ಣ, ಒಟ್ಟು ಇರ್ತಾರಂತಿ ಏನೋ ಅದು ಗೊತ್ತಿಲ್ಲ. ಒಂದು ಭ್ರಮೆ ಅದು ಹಿಂದಕ್ಕಿಂತ ಸ್ವಲ್ಪ ಎಲ್ಲ ಅಜ್ಜಿ ತಾತ ಹೇಳ್ತಾರೆ ಕಥೆ. ಅವೆಲ್ಲ ಹೇಳ್ತಾರೆ ಗಾಯ್ಸ್, ಇರ್ತೋ ಇಲ್ಲ ಗೊತ್ತಿಲ್ಲ. ಅವಾಗಿನ ಜನರಿಗೆ ಮನೋರಂಜನೆ ಕಾರ್ಯಕ್ರಮ ಇರೋ ಹೋಗಿಸೋರು ಒಂದು ಕತ್ತಿ ಕಾದಂಬರಿ ಕಟ್ಟುತ್ತಿದ್ರು. ಅದ್ರ ಸಲಿಂದೆ ಒಂದು ಭಯ ಹುಟ್ಟಲಿ ಭಕ್ತಿ ಹುಟ್ಟಲಿ ಅಂತ ಎಲ್ಲ ಕತ್ತಿ ಕಾದಂಬರಿ ಕಟ್ಟುತ್ತಿದ್ರು. ಹಾಂ ಗಾಯ್ಸ್ ಅದು ಚೀರ್ಲತ್ತಿದಂಗೆ ಅನ್ಸತ್ತಣ್ಣ ಸೇಮ್. ಅದು ಹಂಗೆ ವಾತಾ ಇರ್ತವೆ ಪ್ರಾಣಿ ಪಕ್ಷಿಗಳು. ಬರ್ರಿ ನನಗೆ ಯಾಕೋ ಹಾಕಿನೇ ನಾಗವಲ್ಲಿನೇ ಈ ಗಾಯ್ಸ್ ನೋಡ್ರಿ ಆವಾಜು. ಗಿಡಗಳು ಮಲ್ಲಗಪ್ಪ ನಾ ಇರಸ್ತಾನ ಅಂಜಬೇಡ ಗಾಳಿ ಏನೋಪ್ಪ. ಏನು ಹೇಳ್ತಾರ ಇದು ಏತು ಏನದು ಪತಾಸು ನಾಗವಲ್ಲಿ ಗಾಯ್ಸ್, ನಾಗವಲ್ಲಿ ಕಿಲ್ಲೆದ ನಾಗವಲ್ಲಿ. ಹೇಳ್ರಿ ಕೊಡ್ರಿ ಈ ವಿಡಿಯೋ ಅದಕ್ಕೆ ಜಾಯಿಂಟ್ ಮಾಡ್ತೇವೆ. ಅದು ವಿಡಿಯೋ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಗಾಯ್ಸ್ ನಮ್ಮ ರಾಜಣ್ಣ ಫುಲ್ ಹೋಗ್ಯಸ ಬಂದನಂತ ಫುಲ್ ಇದು ಆಗ್ಲತ್ತದ. ಫುಲ್ ಎಂಜಾಯ್.
ಫುಲ್ ಎಂಜಾಯ್ ಅಂತಿಲ್ಲ ಅನುಭವ ಆಗ್ಯದ್ರಿ ಗಾಯ್ಸ್ ನಮಗೆ. ಬೆಳಗ್ಗೆ ಹೋಗಿ ಬರ್ತೀವಿ ಮತ್ತೆ. ಬೆಳಗ್ಗೆ ಹೋಗಿ ಬರ್ತೇವೆ ಮತ್ತೆ. 5:30 ಟೈಮ್ 5:30. ಇನ್ನ ಕಪ್ಪಲೆ ಆದ ಇನ್ನ ಕತ್ತಲೆ ಆದ ಗಾಯ್ಸ್. ದಮ್ ಹೊಡ್ತಪ್ಪ. ಸೊ ಗಾಯ್ಸ್ ಇದ್ರದ್ದು ಏನಪ್ಪ ಅಂದ್ರೆ ಅರ್ಥ ಮಾಡ್ಕೋಬೋದು ಅಂದ್ರೆ ಯಾವುದೇ ಎಲ್ಲ ಸತ್ ಮ್ಯಾಗ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರ. ಅವ್ರು ಏನು ಇರಲ್ಲ ಇಲ್ಲಿ. ಅಲ್ಲಿ ಅವ್ರದ್ದು ಅನುಭವ ನಮ್ಮ ಮನ್ಸಿನ ಮ್ಯಾಗ ಇಚ್ಚಿಂತೆ ನಮ್ಮ ಭ್ರಮೆ ಇರ್ತವೆಲ್ಲ. ದೇವಿಲ್ಲ ಭೂತಿಲ್ಲ. ದೇವಿಲ್ಲ ಬೂತಿಲ್ಲ. ನನಗೆ ಭೀ ಇವತ್ತೇ ನಂಬಿಕೆ ಬಂದಿದ್ದು ನಮ್ಮ ಪ್ರಜ್ವಣ ಮಾತು ಕೇಳಗಸಿಂದ. ಅಲ್ಲಿ ಹೋಗಿತ್ತಂದ್ರೆ ನಂಗೆ ಹಿಡಿದಿತ್ತು. ಯಾಕೆ ಹಿಡ್ದಿಲ್ಲ ಅಷ್ಟೇ ಗಾಯ್ಸ್. ಇಲ್ಲ ಹೊರಗೆ ಮೇ ಬಂದಿದ್ದು ನಮ್ಮ ಅಣ್ಣನ ಹಿಂದಿ ನೋಡ್ರಿ ಗಾಯ್ಸ್. हाँ हाँ भाई तो हम आते हैं भागवत नहीं है भाई सब इधर. ओ उधर ही घर में हॉस्टल में है. देखो हॉस्टल में नहीं है तो मेरे को हिंदी नहीं आता. ಸೊ ಗಾಯ್ಸ್ ಚೊಡಿನೇ ಡೀಲ್ ಆಗ್ಯದ. ಒಂದು ಚೊಡಿ ಡೀಲ ಮಾಡ್ಕೊಳತ್ತ ನಾವಾಗ ನೋಡು. हम इधर क्या बोलते हैं देव देखने चले गए. ದೇವ್ ದೇಖ್ನೆಕೋ ಜಾಯ ಯಾವ ಈ ಹಿಂದಿ ಅಲ್ಲ ಯಾವ ಎಲ್ಲ ಕರ್ನಾಟಕದಲ್ಲಿ राजू इधर ही है. राजू बात कर रहे हैं. हिंदी में बात करो थोड़ा मजा आना. हेलो ಅಲ್ಲಿ ನಮ್ಮ ಹೋಗಿ ಪ್ರಜ್ವಲನಿಗೆ ತೋರ್ಸಮ್ಮ ಏನಂತ ನೋಡು. ಹಾಂ ಪ್ರಜ್ವಲನಿಗೆ ತೋರ್ಸಮ್ಮ. ಅಣ್ಣ ನಾ ದೇವ್ರೊಳಗೆ ನಂಗೆ ಯಾಕೆ ಬಿಟ್ಟೋದಿರೋ ಅಂತ ನಮ್ಗೆ ಏನು ಖಾಲಿ ಅನುಭವ ಆಗ್ಯದ. ಆ ಕಡೆ ಈ ಕಡೆ ಕ್ಯೂ ಕಾಂಕು ಆವಾಜ್ ಬಂದದ. ಇರ್ತವಲ್ಲ ನಮಗೂ ಗೊತ್ತಿಲ್ಲ. ನಿಮಗೆ ಒಂದು ವೇಳೆ ಇದ್ದಿತ್ತಂದ್ರೆ ಕಮೆಂಟ್ನಾಗ ಹೇಳ್ರಿ. ಇರ್ತಾವ ಇರಲ್ಲ ನಮಗೆ ಅಷ್ಟು ನಾಲೆಜ್ ಇಲ್ಲ. ಒಟ್ಟು ನಾವು ಸಣ್ಣದಲ್ಲೇ ಕೇಳಿ ದೇವ್ ಇರ್ತಾವ ಅನ್ಸ್ಕೊತಾ ಬಂದೀವಿ ಮುಂದೆ ಅನ್ಸ್ತೀವಿ ಅಂತ ಗೊತ್ತದ. ನಿಮಗೆ ಏನಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಅಣ್ಣಗೆ ಭೀ ಕೇಳಿ ಅಭಿಪ್ರಾಯ ಕೇಳಿದಾಗ ದೇವ್ ಇರ್ತಾವ ಅಂತ ಅಂದಾನ. ದೇವಿದಾಗ ನೀ ಅಂದ್ರೆ ಇಮಾಮ್ ಕಾಸಿಂ ಕಿ ದೋಸ್ತಾರ ಹೋಗಿ ಅನ್ಬೇಕು ದೇವಿದಾಗ ಗಾಯ್ಸ್. ಹಿಂಗಂದ್ರೆ ದೇವ್ ಹೋಯ್ತಾವ. ಗೌರಿ ಅಣ್ಣ ದೇವ್ ಇರ್ತಾವ. ಇಮಾಮ್ ಕಾಸಿಂ ಕಿ ದೋಸ್ತಾರ ಸೊ ಗಾಯ್ಸ್ ದೇವ್ ಬಂದ್ರಿ ಡೈಲಾಗ್ ಹೊಡ್ರಿ ಎಲ್ಲ ಹೋಯ್ತದ. ಇಲ್ಲ ಮಗ ಇಲ್ಲ ಬೆಂಕಿ ಪಟ್ಟ ಕಡ್ಡಿ ಗಿಚ್ಚುವೆ ಕಡಬೆ ಗಿಚ್ಚಿರ್ತ ಅಲ್ಲೇ ದೇವ್ ಹೋಗ್ತಾವಂತ. ಯಾಕಂದ್ರೆ ಹಿರಿಯರು ಹೇಳ್ಯಾರ ದೇವ್ ಮಾಸ್ತರ್ ಖಾಜ್ರಿ ದೇವ್ ನಮ್ಮಲ್ಲಿ ಬರ್ಬಾರ್ದಂದ್ರೆ ಏನು ಮಾಡ್ಬೇಕು. ಮಾಸ್ತರ್ ಅವ್ರು ಕಡಬೆ ತಗೊಂಡು ಕಡ್ಡಿ ಗಿಚ್ಚಬೇಕಂದ್ರೆ ಹಿರಿಯರು ಹೇಳ್ಯಾರ ಬೆಂಕಿ ನೋಡು ದೇವ್ ಅಂತ ಹೊಡಿತಾವ. ಹಾಂ ಬೆಂಕಿ ನೋಡ್ರಿ ಅನಿಸ್ತಾವ ಗಾಯ್ಸ್. ನೀವು ಯಾವ್ದಾರು ಯಾವ್ದಾರ ದೇವ್ ಬಂದ್ರೆ ಬೆಂಕಿ ಗತಿ ಹಿಡ್ಕೊಂಡು ಅನಿಸ್ತದ. ಮಾಸ್ತರ್ ದೇವ್ ನಮ್ಮ ದೇವ ನೋಡ್ರಿ ಹೊಡೈತದ ಕಲ್ಗೆ ದೇವ. ಇದೇ ಒಂದು ಹೊಡೆದೇವ. ಮುಂದೆ ನಾವು ಬಿಡ್ರೆ ಸತ್ತ ದೇವ್ ಆಗಿರ್ಬೋದಲ್ಲ. ನಾ ದೇವ್ ಆದ ಪಡ ಗಾಯ್ಸ್ ನಾವು ಮುಂದೆ ಸತ್ತರು ದೇವ್ ಆಯ್ತು ಅಂತ ನಮ್ ದೇವ್ ಇಲ್ಲಿ ಫಸ್ಟ್ ದೇವ್ ಅದ ನೋಡ್ರಿ ಗಾಯ್ಸ್. ಫಸ್ಟ್ ದೇವ್ ಅದ ನೋಡ್ರಿ ಇಲ್ಲಿ. ಬೆಳಕ ಕಾಣತ್ತಾನಿದ್ರಾಗ ಎಲ್ಲ ದೇವ್ ಹಣ್ಣು ಮಸಿ ಇರ್ತಾವಲ್ಲ ಗೊತ್ತಿಲ್ಲ. ಒಂದು ಎಲ್ಲ ಭ್ರಮೆ ಅದ ಅಂತ ಅನಿಸ್ತದ. ಅಂದ್ರೆ ಭೀ ಗಾಯ್ಸ್ ನಂಬಬೇಕಾಯ್ತು ಎಲ್ಲ. ಸೊ ಗಾಯ್ಸ್ ಒಂದು ರೀಲ್ಸ್ ಮಾಡತ್ತೇವೆ. ರೀಲ್ಸ್ ಮಾಡ್ತೇವೆ. ಇದು ಬೆಡ್ಶೀಟ್ ಸೀರೆ ಉಡ್ಸ್ಯಾರ. ಇದು ನಮ್ಮ ಅಣ್ಣ ರೆಡಿ ಆಗ್ಯಾನ. ನಮ್ಮ ಕೃಷ್ಣ ಅಣ್ಣ ರೆಡಿ ಆಗ್ಯಾನ. ನಮ್ಮ ಪ್ರಜ್ವಲ್ ಭೀ ರೆಡಿ ಆಗ್ಯಾನ. ಇವ್ರು ನೋಡಿ ಇವ ಭೀ ರೆಡಿ ಆಗ್ಯಾನ. ವಿಡಿಯೋ ಮಾಡೋ ಅಣ್ಣ ಭೀ ರೆಡಿ ಆಗ್ಯಾನ. ವಿಡಿಯೋ ಸ್ಟಾರ್ಟ್ ನಾಳೆ ಮುಂಜಾನೆ ಅಪ್ಲೋಡ್. ಧಾಗ ಸತ್ತದ್ರ ಜಲ್ದಿ ಮಾಡ್ರಿ. ಮತ್ತೇನು ನೀವು ಒಬ್ಬರು ಹೊಂಟ್ರಿ. ಕೃಷ್ಣ ನಿದ್ದೆ ಹೊಡಿತಾನ. ಸೊ ಗೈಸ್ ನಮ್ಮ ಹಾಸ್ಟೆಲ್ದ ಉಪಾಧ್ಯಕ್ಷ ತಳ್ವಾರ್ ಅವರಿಗೆ. ಸೊ ಗಾಯ್ಸ್ ಅಂತೂ ಇಂತೂ ವಿಡಿಯೋ ಮಾಡಿದೀವಿ. ಇವನೇ ರೀ ಮೇನ್ ಪಾಯಿಂಟ್. ವಿಡಿಯೋ ತೋರಿಸ್ತೀನಿ ಬರ್ರಿ. ಫಸ್ಟ್ ಈ ಚಾನಲ್ ನನ್ನ ಸೀರೆಯನ್ನು ಈ ದೂರ್ತಕವರವರು ಕಿತ್ತಾಕುತ್ತಿರುವರು. ನನ್ನ ಮಾನವನ್ನು ಕಾಪಾಡುವ. ದ್ರೌಪದಿ ನಿನ್ನ ಶ್ರೀಕೃಷ್ಣ